ಧರ್ಮಸ್ಥಳದ ಸಾಮೂಹಿಕ ಸಮಾಧಿ ಪ್ರಕರಣ ದಿನಕ್ಕೊಂದು ದಿಕ್ಕಿಗೆ ಸಾಗ್ತಾ ಇದೆ. ಆರೋಪ ಮಾಡಿದವರೇ ಈಗ ಆರೋಪಿಗಳಾಗಿ ಎಸ್ಐಟಿ ವಿಚಾರಣೆ ಎದುರಿಸ್ತಾ ಇದ್ದಾರೆ. ರಾಜಕೀಯ ಕೆಸರೆರಚಾಟ ಕೂಡ ಎಲ್ಲೆ ಮೀರಿದೆ. ಇದರ ನಡುವೆ ವಿದ್ಯಾರ್ಥಿನಿ ಸೌಜನ್ಯ ಕೇಸ್ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ. ಪ್ರಕರಣದ ಆರೋಪಿಗಳಿಗೆ ಎಸ್ಐಟಿ ಬುಲಾವ್ ನೀಡಿ ವಿಚಾರಣೆ ನಡೆಸಿದೆ. ಸಿಎಂ ಸಿದ್ದರಾಮಯ್ಯ ಕೂಡ ಮರು ತನಿಖೆಯ ಮಾತನಾಡಿದ್ದಾರೆ. ಹಾಗಾದ್ರೆ ಕೇಸ್ ರೀಓಪನ್ ಆಗುತ್ತಾ? ಎಸ್ಐಟಿ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ಯಾಕೆ? ಕುಸುಮಾವತಿ ಹೇಳಿದ್ದೇನು? ಬಿಜೆಪಿ ನಾಯಕರ ಸಪೋರ್ಟ್ ಯಾರಿಗೆ? ಸೌಜನ್ಯಗೆ ನ್ಯಾಯ ಕೊಡಿಸುವಂತ ಮನಸ್ಸು ಸರ್ಕಾರಕ್ಕೆ ಇಲ್ವಾ? ಈ ಬಗೆಗಿನ ಇನ್ಸೈಡ್ ಡೀಟೇಲ್ಸ್ ಅನ್ನ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ದಶಕದಿಂದಲೂ ಕೂಡ ಸೌಜನ್ಯ ಸಾವಿನ ನ್ಯಾಯಕ್ಕಾಗಿ ಹೋರಾಟಗಳು ನಡೀತಾನೆ ಇವೆ. ಆದರೆ ಸರ್ಕಾರಗಳು ಬದಲಾದರೂ ಕೂಡ ಪ್ರಕರಣಕ್ಕೆ ಮಾತ್ರ ಅಂತ್ಯ ಸಿಗಲಿಲ್ಲ. ನಿಜವಾದ ಅಪರಾಧಿಗಳು ಯಾರು ಅನ್ನೋದು ಕೂಡ ಪತ್ತೆಯಾಗಿಲ್ಲ. ಇದೆಲ್ಲದರ ನಡುವೆ ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ಮಾಸ್ ಫ್ಯೂನರಲ್ ಆರೋಪದ ಸತ್ಯಾಸತ್ಯತೆಗಾಗಿ ಸರ್ಕಾರ ಎಸ್ಐಟಿ ಟೀಮ್ ಅನ್ನು ಫಾರ್ಮ್ ಮಾಡಿತ್ತು. ಆಗಲೇ ಸೌಜನ್ಯ ಪ್ರಕರಣ ಕೂಡ ಮುನ್ನೆಲೆಗೆ ಬರುತ್ತಾ ಎನ್ನುವಂತ ಪ್ರಶ್ನೆಗಳು ಎದ್ದಿದ್ವು. ಇದರ ನಡುವೆ ಸೌಜನ್ಯ ತಾಯಿ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಅದೇನಂದ್ರೆ, ನೂರಾರು ಮೃತದೇಹಗಳನ್ನ ಹೂತಿದ್ದೇನೆ ಅಂತ ಸ್ಫೋಟಕ ಹೇಳಿಕೆಯನ್ನ ನೀಡಿದಂತ ಚಿನ್ನಯ್ಯ ಯೂಟ್ಯೂಬ್ಗಳಿಗೆ ನೀಡಿದಂತ ಸಂದರ್ಶನಗಳಲ್ಲಿ ಒಂದು ಅಂಶವನ್ನ ಉಲ್ಲೇಖ ಮಾಡಿದರು. ಸೌಜನ್ಯಳ ಡೆಡ್ ಬಾಡಿಯನ್ನ ನಾನು ಕೂಡ ನೋಡಿದ್ದೇನೆ. ಬಾಡಿ ಡಿಸ್ಪೋಸ್ ಮಾಡಿರುವಂತ ಬಗ್ಗೆ ರವಿ ಪೂಜಾರಿ ನನ್ನ ಬಗ್ಗೆ ಹೇಳಿದ್ದ ಅಂತ ಮಾಹಿತಿಯನ್ನ ಕೊಟ್ಟಿದ್ರು. ಇದನ್ನೇ ಆಧರಿಸಿ ಸೌಜನ್ಯ ಅವರ ತಾಯಿ ಕುಸುಮಾವತಿ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ರು. ಅದೇನಂದ್ರೆ, ಚಿನ್ನಯ್ಯರನ್ನ ಬ್ರೈನ್ ಮ್ಯಾಪಿಂಗ್ ಅಂದ್ರೆ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು, ಹಾಗೆ ಸತ್ಯವನ್ನ ಬಯಲಿಗೆಳೆದು ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತ ಮನವಿ ಮಾಡಿದ್ರು. ಹೀಗಿರುವಾಗಲೇ ಉದಯ್ ಜೈನ್ ಎಸ್ಐಟಿ ಕಚೇರಿಗೆ ಹಾಜರಾಗಿದ್ದಾರೆ. ಅಷ್ಟಕ್ಕೂ ಇಲ್ಲಿ ಉದಯ್ ಜೈನ್ರನ್ನ ಬುಲಾವ್ ಕೊಟ್ಟು ತನಿಖೆಗೆ ಕರೆದಿದ್ದೇ ಎಸ್ಐಟಿ. ವಿಷಯ ಏನಪ್ಪಾ ಅಂದ್ರೆ, ಸೌಜನ್ಯ ಕುಟುಂಬಸ್ಥರು ಯಾರ್ಯಾರ ಮೇಲೆ ಆರೋಪ ಮಾಡಿದ್ರು ಅವರಿಗೆಲ್ಲ ಫೋನ್ ಮಾಡಿ ಕಚೇರಿಗೆ ಬರುವಂತೆ ಎಸ್ಐಟಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ರು. ಅದರಂತೆ ಬುಧವಾರ ಉದಯ್ ಜೈನ್ ಕಚೇರಿಗೆ ಬಂದಿದ್ದಾರೆ. ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರ ಕೂಡ ಕೊಟ್ಟಿದ್ದಾರೆ. ವಿಚಾರಣೆ ಬಳಿಕ ಮಾತನಾಡಿರುವಂತ ಉದಯ್ ಜೈನ್ ಸೌಜನ್ಯ ಪ್ರಕರಣವನ್ನ ಪ್ರಸ್ತಾಪ ಮಾಡಿದ್ರು. ಎಸ್ಐಟಿ ಅಧಿಕಾರಿಗಳು ಕರೆದಿದ್ರು, ಬಂದು ವಿಚಾರಣೆಯನ್ನ ಎದುರಿಸಿದ್ದೇನೆ ಅಂದಿದ್ದಾರೆ. ಆದ್ರೆ ಆ ಬಳಿಕ ಸೌಜನ್ಯ ಕುಟುಂಬಸ್ಥರ ಮೇಲೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸೌಜನ್ಯ ತಾಯಿ ಕುಸುಮಾವತಿ ಮೇಲೆ ನನಗೆ ಗೌರವ ಇದೆ, ಆದ್ರೆ ಮೊದಲು ಹೇಗಿದ್ರು ಅವರು, ಈಗ ಹೇಗಿದ್ದಾರೆ, ಅಷ್ಟು ದೊಡ್ಡ ಮನೆ ಹೇಗೆ ಕಟ್ಟಿಸಿಕೊಂಡ್ರು ಗೊತ್ತಿದೆ ಎನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸೌಜನ್ಯ ಪ್ರಕರಣವನ್ನೇ ಮುಂದಿಟ್ಕೊಂಡು ಕುಸುಮಾವತಿಯವರು ಹಣ ಮಾಡಿದ್ದಾರೆ ಎನ್ನುವಂತ ಆರೋಪವನ್ನ ಉದಯ್ ಜೈನ್ ಕೂಡ ಮುಂದುವರೆಸಿದ್ರು. ಆದ್ರೆ ಇದೆಲ್ಲ ಸೌಜನ್ಯ ಪ್ರಕರಣದ ತನಿಖೆಯ ಭಾಗನ ಅನ್ನೋ ಬಗ್ಗೆ ಮಾತ್ರ ಎಸ್ಐಟಿ ಈವರೆಗೂ ಯಾವುದೇ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ. ಇದು ಒಂದ್ ಕಡೆಯಾದ್ರೆ, ಸೌಜನ್ಯ ಪ್ರಕರಣವೇ ರಾಜಕೀಯ ಪಕ್ಷಗಳಿಗೂ ಕೂಡ ಟ್ರಂಪ್ ಕಾರ್ಡ್ ಆದಂತಾಗಿದೆ. ಬುರುಡೆ ಮ್ಯಾನ್ ಚಿನ್ನಯ್ಯ ಸಾಮೂಹಿಕ ಸಮಾಧಿ ಬಗ್ಗೆ ಹೇಳಿದ್ದೆಲ್ಲ ಸುಳ್ಳು ಅನ್ನೋದು ಬಯಲಾಗ್ತಾ ಇದ್ದಂತೆ ಬಿಜೆಪಿ ಅಲರ್ಟ್ ಆಗಿದೆ. ಅಲ್ಲದೆ ಧರ್ಮಸ್ಥಳದ ಪರವಾಗಿ ಬಿಜೆಪಿ ನಾಯಕರು ಕೂಡ ಧ್ವನಿ ಎತ್ತಿದ್ರು. ನಾವು ಧರ್ಮಸ್ಥಳದ ಪರ ಇದ್ದೇವೆ, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೆಸುವವರ ವಿರುದ್ಧ ನಮ್ಮ ಹೋರಾಟ ಅಂದಿದ್ರು. ಎಸ್ಐಟಿ ತನಿಖೆಯಲ್ಲಿ ಬೇರೆಯವರ ಕೈವಾಡಗಳಿವೆ, ಹಾಗೆ ಷಡ್ಯಂತ್ರಗಳೂ ನಡೆದಿವೆ. ಹಿಂದೂ ಧಾರ್ಮಿಕ ಕೇಂದ್ರವನ್ನ ಟಾರ್ಗೆಟ್ ಮಾಡೋ ಕೆಲಸ ಆಗ್ತಿದೆ ಅಂತ ಆರೋಪವನ್ನ ಮಾಡಿದ್ರು. ಆದ್ರೆ ಧರ್ಮಸ್ಥಳ ಚಲೋ ವೇದಿಕೆಯಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೌಜನ್ಯ ಪ್ರಕರಣ ಮರು ತನಿಖೆ ಆಗ್ಬೇಕು, ಹಾಗೆ ಸಿಬಿಐ ಕೋರ್ಟ್ ಹೇಳಿದಂತೆ ಆಕ್ವಿಟಲ್ ಕಮಿಟಿ ನೇಮಕ ಆಗ್ಬೇಕು ಅಂತ ಆಗ್ರಹವನ್ನ ಮಾಡಿದ್ರು. ಹಾಗೆ ದಕ್ಷಿಣ ಕನ್ನಡದ ಬಿಜೆಪಿ ಸಂಸದರಾಗಿರುವಂತ ಬ್ರಿಜೇಶ್ ಚೌಟಾ ಕೂಡ ಸೌಜನ್ಯಗೆ ನ್ಯಾಯ ಸಿಗಬೇಕು, ಪ್ರಕರಣದ ಮರು ತನಿಖೆ ಆಗ್ಬೇಕು ಅಂತ ಒತ್ತಾಯವನ್ನ ಮಾಡಿದ್ರು. ಇಷ್ಟಕ್ಕೆ ಸುಮ್ಮನಾಗದ ವಿಜಯೇಂದ್ರ ಮತ್ತು ಚೌಟಾ ತಮ್ಮ ಪಕ್ಷದ ನಾಯಕರ ಜೊತೆ ಸೌಜನ್ಯರ ತಾಯಿ ಕುಸುಮಾವತಿಯನ್ನ ಭೇಟಿಯಾಗಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ನೀವು ಕಾನೂನು ಹೋರಾಟ ಮಾಡೋದಾದ್ರೆ ನಾವು ಬೆಂಬಲ ಕೊಡ್ತೇವೆ ಎನ್ನುವಂತ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಸೌಜನ್ಯ ತಾಯಿ ಕುಸುಮಾವತಿ ಮಾತ್ರ ಬೇರೆ ರೀತಿಯಲ್ಲೇ ಹೇಳಿಕೆ ನೀಡಿದ್ರು. ಬಿಜೆಪಿ ಸರ್ಕಾರ ಇದ್ದಾಗಲೇ ಅಂದ್ರೆ 2012ರಲ್ಲಿ ಸೌಜನ್ಯಳ ಮೇಲೆ ಹೇಯ ಕೃತ್ಯವನ್ನು ನಡೆಸಿ ಹತ್ಯೆ ಮಾಡಲಾಗಿತ್ತು. ನಮಗೆ ಇಲ್ಲಿ ರಾಜಕೀಯ ಬೇಡ, ದೇವರ ಮೇಲೆ ನಂಬಿಕೆ ಇದೆ, ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂತ ವಿಶ್ವಾಸವೂ ಇದೆ. ಸರ್ಕಾರ ಆಕ್ವಿಟಲ್ ಕಮಿಟಿ ಮಾಡಬೇಕು ಅಂತ ಅವರು ಕೂಡ ಒತ್ತಾಯವನ್ನ ಮಾಡಿದ್ರು. ಇಲ್ಲಿ ಒಂದು ಗಮನಿಸಲೇಬೇಕಾದ ವಿಚಾರ ಏನಂದ್ರೆ, 2024ರ ಡಿಸೆಂಬರ್ 30 ಹಾಗೆ 2025ರ ಜನವರಿ 2ರಂದು ಸರ್ಕಾರ ನೇಮಕ ಮಾಡಿದಂತ ಆಕ್ವಿಟಲ್ ಕಮಿಟಿ ಎಡಿಜಿಪಿ ಪಿ ಹರಿಶೇಖರನ್ ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡುತ್ತೆ. 2 ಸಭೆಗಳ ಬಳಿಕ ಆ ಸಮಿತಿ ತೆಗೆದುಕೊಂಡಂತ ತೀರ್ಮಾನ ನೋಡಿದ್ರೆ ನಿಜಕ್ಕೂ ಕೂಡ ಒಂಥರ ತಮಾಷೆ ಕೂಡ ಅನಿಸುತ್ತೆ, ಹಾಗೆ ವಿಚಿತ್ರ ಕೂಡ ಅನಿಸುತ್ತೆ.
ಅಕ್ವಿಟಲ್ ಸಮಿತಿಯ ಅಂತಿಮ ತೀರ್ಮಾನ ಏನಾಗಿತ್ತು ಅಂದ್ರೆ ಸೌಜನ್ಯ ಪ್ರಕರಣವನ್ನ ಕೊನೆಯದಾಗಿ ತನಿಖೆ ನಡೆಸಿರೋದು ಸಿಬಿಐ. ಹಾಗೆ ಸಿಬಿಐಯೇ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರೋದ್ರಿಂದ ತನಿಖೆ ವೇಳೆ ಯಾವುದೇ ಲೋಪ ಆಗಿದ್ರೆ ಅದನ್ನ ಸಿಬಿಐ ತೀರ್ಮಾನವನ್ನ ಕೈಗೊಳ್ಳಬೇಕು ಅಂತ ಒಂದು ನಿರ್ಣಯವನ್ನ ಕೈಗೊಳ್ತಾರೆ. ಅಂದ್ರೆ ಇಲ್ಲಿ ಏನೇ ಲೋಪಗಳು ಆಗಿದ್ರು ಕೂಡ ಅದು ಸಿಬಿಐಗೆ ಬಿಟ್ಟದ್ದು, ರಾಜ್ಯ ಸರ್ಕಾರ ಅಥವಾ ಆಕ್ವಿಟಲ್ ಕಮಿಟಿಗೆ ಸಂಬಂಧಪಟ್ಟಿದ್ದೇ ಅಲ್ಲ ಎನ್ನುವಂತ ರೀತಿಯಲ್ಲಿ ತೀರ್ಮಾನಕ್ಕೆ ಬಂದು ಅದನ್ನ ಅಲ್ಲಿಗೆ ಮುಗಿಸಿಬಿಡ್ತಾರೆ. ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು, ಸಿಬಿಐ ಕೋರ್ಟ್ ತನ್ನ ತೀರ್ಪಿನ ಟೈಮಲ್ಲಿ ಪ್ರಕರಣ ನಡೆದ ಗೋಲ್ಡನ್ ಅವರ್ ಅಂದ್ರೆ ಸೌಜನ್ಯ ಮೃತದೇಹ ಪತ್ತೆಯಾದ ಟೈಮಿಂದ ಹಿಡಿದು ಸ್ಥಳದ ಮಹಜರು, ಆ ಬಳಿಕ ನಡೆದ ಬಾಡಿ ಪೋಸ್ಟ್ ಮಾರ್ಟಮ್ ವಿಚಾರಗಳಲ್ಲಿ ಎದುರಾಗಿರುವಂತ ಲೋಪಗಳ ಬಗ್ಗೆ ತನ್ನ ತೀರ್ಪಿನಲ್ಲಿ ಪ್ರಸ್ತಾಪವನ್ನ ಮಾಡಿತ್ತು. ಇದರ ಪ್ರಕಾರನೇ ನೋಡೋದಾದ್ರೆ ಪ್ರಕರಣದ ಗೋಲ್ಡನ್ ಅವರ್ ನಲ್ಲಿ ಕೆಲಸ ಮಾಡಿದ್ದು ಬೆಳ್ತಂಗಡಿಯ ಪೊಲೀಸರು. ಹಾಗೆ ಬೆಳ್ತಂಗಡಿಯ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದ್ರು. ಈಗ ತಾಂತ್ರಿಕ ಕಾರಣಗಳನ್ನ ಮುಂದಿಟ್ಕೊಂಡು ಸರ್ಕಾರದ ಆಕ್ವಿಟಲ್ ಕಮಿಟಿ ಈ ಪ್ರಕರಣದಿಂದ ಕೈ ತೊಳೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇದೆಲ್ಲ ಒಂದು ಭಾಗವಾದ್ರೆ ಸಿದ್ದರಾಮಯ್ಯನವರ ಹೇಳಿಕೆಗಳು ಕೂಡ ಸರ್ಕಾರದ ನಡೆಯನ್ನ ಪ್ರಶ್ನಿಸುವಂತಿದೆ. ಸಿಎಂ ಸಿದ್ದರಾಮಯ್ಯನವರು ಸೌಜನ್ಯ ಪ್ರಕರಣದಲ್ಲಿ ಒಂದು ಅಂಶವನ್ನ ಹೇಳ್ತಿದ್ದಾರೆ. ಬಿಜೆಪಿಯವರು ಸೌಜನ್ಯ ಕೇಸ್ ಬಗ್ಗೆ ಮರು ತನಿಖೆಗೆ ಒತ್ತಾಯ ಮಾಡ್ತಾ ಇರೋದನ್ನ ಪ್ರಸ್ತಾಪವನ್ನ ಮಾಡಿದ್ದಾರೆ. ಅಂದ್ರೆ ಬಿಜೆಪಿಯವರು ಸೌಜನ್ಯ ಪರನ ಅಥವಾ ಯಾರ ಪರ ಅಂತ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಬಿಜೆಪಿ ಸೌಜನ್ಯ ಪರನೋ ಅಥವಾ ಇನ್ಯಾರದ್ದೋ ಪರನೋ ಅನ್ನೋದನ್ನ ಸರ್ಕಾರ ಯೋಚನೆ ಮಾಡಬೇಕಾಗಿದ್ಯಾ? ಯಾಕಂದ್ರೆ ಇಲ್ಲಿ ಸೌಜನ್ಯ ಮೇಲೆ ಭೀಭತ್ಸ ಕೃತ್ಯ ನಡೆಸಿ ಹತ್ಯೆ ಮಾಡಿರೋದಕ್ಕೆ ಆಕೆಯ ಸಾವೇ ಸಾಕ್ಷಿಯಾಗಿದೆ. ಹೀಗಿದ್ರೂ ಕೂಡ ಸರ್ಕಾರ ನೀವು ಯಾರ ಪರ ಅಂತ ಪ್ರಶ್ನೆ ಮಾಡೋ ಮೂಲಕ ಭೀಕರ ಕೃತ್ಯದಲ್ಲೂ ಕೂಡ ಯಾರು ಯಾರ ಪರವಾಗಿ ನಿಲ್ಬೇಕು ಎನ್ನುವಂತ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಕೂರೋದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆ ಕೂಡ ಬರುತ್ತೆ. ಹಾಗೆ ಸೌಜನ್ಯ ತಾಯಿ ಕೋರ್ಟ್ ಮೊರೆ ಹೋದ್ರೆ ನಾವು ಕೂಡ ನೆರವಾಗ್ತೀವಿ ಅಂತ ಹೇಳುವ ಸರ್ಕಾರ ನಿಜಕ್ಕೂ ಕೂಡ ಜೊತೆಯಾಗಿ ನಿಲ್ಲುತ್ತಾ? ಹಾಗೆ ನೋಡಿದ್ರೆ ದರ್ಶನ್ ಪ್ರಕರಣದಲ್ಲಿ ಹೈಕೋರ್ಟ್ ಜಾಮೀನನ್ನ ರದ್ದು ಮಾಡಿದಾಗ ರೇಣುಕಾಸ್ವಾಮಿ ಕುಟುಂಬಸ್ಥರು ಸುಪ್ರೀಂ ಕೋರ್ಟ್ಗೆ ಹೋಗೇ ಇರಲಿಲ್ಲ, ರಾಜ್ಯ ಸರ್ಕಾರವೇ ಹೋಗಿದ್ದು. ಪ್ರಾಸಿಕ್ಯೂಷನ್ ಪರವಾಗಿ ಜಾಮೀನನ್ನ ರದ್ದುಗೊಳಿಸೋ ಹಾಗೆ ನೋಡಿಕೊಂಡ್ರು. ದರ್ಶನ್ ಮತ್ತೆ ಜೈಲು ಸೇರಿದ್ರು. ಹೀಗಿದ್ದಾಗ ಸೌಜನ್ಯ ಪ್ರಕರಣವನ್ನ ಸಿಬಿಐಗೆ ವಹಿಸಲಾಗಿತ್ತು ಅಂದ ಮಾತ್ರಕ್ಕೆ ಸರ್ಕಾರದ ಜವಾಬ್ದಾರಿ ಇಲ್ಲಿಗೆ ಮುಗ್ದೋಯ್ತಾ? ಅಪೀಲ್ ಹೋಗ್ಬೇಕಾಗಿರುವಂತ ಜವಾಬ್ದಾರಿ ಯಾರದ್ದು? ಹಾಗೆಯೇ ಈ ಪ್ರಕರಣದಲ್ಲಿ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಎನ್ನುವಂತ ವಿಚಾರ ಗೊತ್ತಿದ್ದಾಗ ಅಕ್ವಿಟಲ್ಗೆ ಕಾರಣಗಳನ್ನ ಹುಡುಕ್ಬೇಕಾದಂತ ಜವಾಬ್ದಾರಿ ಯಾರದ್ದು? ನಿಜ ಹೇಳ್ಬೇಕು ಅಂದ್ರೆ ಸರ್ಕಾರಕ್ಕೆ ಎಲ್ಲಾ ಕಾನೂನುಗಳು ಕೂಡ ಗೊತ್ತಿರುತ್ತೆ. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಾನು ಕಾನೂನಿನ ಪಾಠ ಮಾಡಿದಂತ ಉಪನ್ಯಾಸಕ ಅಂತ ಹೇಳ್ಕೊಳ್ತಿರ್ತಾರೆ. ಹೀಗಿರುವಾಗ ಕಾನೂನಿನ ಅರಿವು ಅವರಿಗೂ ಕೂಡ ಇದೆ. ಆದ್ರೆ ಇಲ್ಲಿರುವ ಪ್ರಶ್ನೆ, ಸೌಜನ್ಯಳಿಗೆ ನ್ಯಾಯ ಕೊಡಿಸುವುದರ ಬಗ್ಗೆ ಸರ್ಕಾರಕ್ಕೂ ಕೂಡ ಸಂಪೂರ್ಣ ಮನಸ್ಸಿದ್ಯಾ ಇಲ್ವಾ ಅನ್ನುವಂಥದ್ದು. ಸರ್ಕಾರಕ್ಕೆ ನಿಜಕ್ಕೂ ಕೂಡ ಮನಸ್ಸಿದ್ದಿದ್ದೇ ಆದ್ರೆ 1000 ದಾರಿಗಳು ಸಿಗ್ತವೆ. ನುಲಿಸಿಕೊಳ್ಳೇಬೇಕು ಅಂತ ಇದ್ರೆ ಅದಕ್ಕೂ ಕೂಡ ಲಕ್ಷಾಂತರ ನೆಪಗಳು ಕೂಡ ಸಿಗ್ತವೆ. ಇಲ್ಲೀಗ ಆಯ್ಕೆ ಸರ್ಕಾರದ ಮುಂದಿದೆ ಅಷ್ಟೇ. ನಮಸ್ಕಾರ.